ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಸ್ತೆಯಲ್ಲಿ ಮಲಗಿದ್ದ ಬೀದಿ ನಾಯಿಯನ್ನ ಚಿರತೆಯೊಂದು ಹೊತ್ತೊಯ್ದಿದೆ. ರಾಮನಗರ ಚನ್ನಪಟ್ಟಣದ ದೇವರಹೊಸಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ದೇವರಹೊಸಹಳ್ಳಿ ಗ್ರಾಮದಲ್ಲಿ ಕೋಳಿ ಫಾರಂ ಬಳಿ ನಾಯಿಗಳ ಮೇಲೆ ಚಿರತೆ ದಾಳಿಯನ್ನ ಮಾಡಿತ್ತು. ಈ ಸಂದರ್ಭದಲ್ಲಿ ಬೀದಿ ನಾಯಿಯೊಂದನ್ನು ಚಿರತೆ ಹೊತ್ತೊಯ್ದಿದೆ. ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಲ್ಲೇ ಸ್ಥಳದಲ್ಲಿದ್ದಂತಹ ಒಂದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಚಿರತೆ ದಾಳಿ ಮಾಡಿ ನಾಯಿಯನ್ನ ಹೊತ್ತೊಯ್ಯುವ ದೃಶ್ಯ ಸೆರೆಯಾಗಿದೆ. ರಾತ್ರಿಯ ವೇಳೆ ಮನೆಯಿಂದ ಆಚೆ ಬರೋದಕ್ಕೆ ಚಿರತೆಯ ಕಾಟದಿಂದಾಗಿ ರಾತ್ರಿ ಆಯಿತು ಅಂದರೆ ಸಾಕು, ಸಂಜೆ ಆಯ್ತು ಅಂದರೆ ಸಾಕು, ಮನೆಗಳಿಂದ ಆಚೆ ಬರೋದಕ್ಕೆ ಜನ ಹಿಂದೇಟು ಹಾಕ್ತಾ ಇದ್ದಾರೆ, ಭಯಭೀತರಾಗಿದ್ದಾರೆ. ಸದ್ಯ ಚಿರತೆಯನ್ನ ಆದಷ್ಟು ಬೇಗ ಸೆರೆ ಹಿಡಿಬೇಕು ಅಂತ ಅರಣ್ಯ ಇಲಾಖೆಗೆ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ, ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಿಸಿಟಿವಿ ದೃಶ್ಯ. ಅಲ್ಲಿ ನಾಯಿಯೊಂದು ಮಲಗಿದೆ, ಬೀದಿ ನಾಯಿಯೊಂದು ಅಲ್ಲಿ ಮಲಗಿದೆ. ಅದರ ಮೇಲೆ ಅಟ್ಯಾಕ್ ಮಾಡುವಂತಹ ಚಿರತೆ ಆ ನಾಯಿಯನ್ನು ಹೊತ್ಕೊಂಡು ಹೋಗಿದೆ. ಮೈಸೂರು, ರಾಮನಗರ ಈ ಭಾಗದಲ್ಲಿ, ಚಾಮರಾಜನಗರ ಈ ಭಾಗದಲ್ಲಿ ಚಿರತೆ ಹುಲಿಗಳ ಕಾಟ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಇದು ನೀವು ಗಮನಿಸ್ತಾ ಇರುವಂಥದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ದೇವರಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ರಾತ್ರಿ ಸಂದರ್ಭದಲ್ಲಿ ಬೀದಿ ನಾಯಿಯೊಂದು ಅಲ್ಲಿ ರಸ್ತೆ ಬದಿಯಲ್ಲಿ ಮಲಗಿರುತ್ತೆ. ಆ ಸಂದರ್ಭದಲ್ಲಿ ರಸ್ತೆ ಮೇಲೆ ರಾಜಾರೋಷವಾಗಿ ಬರುವಂತಹ ಚಿರತೆ ಆ ಬೀದಿ ನಾಯಿಯನ್ನು, ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಚಿರತೆ ಅಲ್ಲಿ ಮಲಗಿದ್ದಂತಹ ಬೀದಿ ನಾಯಿಯ ಮೇಲೆ ದಾಳಿಯನ್ನು ಮಾಡಿ ಆ ನಾಯಿಯನ್ನು ಹೊತ್ತೊಯ್ದಿರುವ ದೃಶ್ಯ ಅಲ್ಲೇ ಇದ್ದಂತಹ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಮನೆಗಳ ಬಳಿ ನಡು ರಸ್ತೆಯಲ್ಲಿ ಊರಿನ ಒಳಗಡೆಗೆ ಚಿರತೆ ಬಂದರೆ ಯಾರಿಗೇ ಆದರೂ ಆತಂಕ ಶುರುವಾಗೇ ಆಗುತ್ತೆ. ಯಾರಿಗೆ ಆದರೂ ಭಯ ಆಗತ್ತೆ. ಈ ಥರದ ಒಂದು ದೃಶ್ಯಗಳನ್ನು ಅವರು ನೋಡಿದ್ದಾರೆ ಅಂದರೆ ಯಾವಾಗ ಚಿರತೆ ಬಂದು ದಾಳಿ ಮಾಡುತ್ತೋ ಅಂತೇಳಿ. ಸದ್ಯ ಪರಿಸ್ಥಿತಿ ಹಾಗೇ ಇದೆ ಅಲ್ಲಿ ದೇವರಹೊಸಹಳ್ಳಿ ಗ್ರಾಮದಲ್ಲಿ. ಆದಷ್ಟು ಬೇಗ ನಮಗೆ ಈ ಚಿರತೆಯ ಕಾಟದಿಂದ ಮುಕ್ತಿ ಕೊಡಿಸಿ, ಚಿರತೆಯನ್ನು ಸೆರೆ ಹಿಡೀರಿ ಅಂತೇಳಿ ಜನರು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಆಗ್ರಹಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.